ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ಈ ಥರ ವಿಡಿಯೋ ಮಾಡಿ. ನಾನು ಈಗ ರೀಸೆಂಟಾಗಿ ಟೆಕ್ಸ್ಟ್ ಮಾರ್ಟ್ಗೆ ಹೋಗಿದ್ದೆ. ಟೆಕ್ಸ್ಟ್ ಮಾರ್ಟಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದ್ದೀವಿ. ನೀವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಎಷ್ಟು ಶಾಪಿಂಗ್ ಮಾಡಿದ್ದೀನಿ ಅಂತ. ಬಟ್ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಿರಲಿಲ್ಲ. ಬಟ್ ಇವತ್ತು ನಾನು ಶಾಪಿಂಗ್ ಆಲ್ ಮಾಡ್ತಾ ಇದ್ದೀನಿ. ಏನೇನು ತೊಗೊಂಡಿದ್ದೀನಿ, ಪ್ರೈಸ್ ಎಷ್ಟಾಯಿತು, ಆ್ಯಂಡ್ ಅಲ್ಲಿ ಕಲೆಕ್ಷನ್ಸ್ ಯಾವ ಥರ ಇದೆ ಎಲ್ಲ ತೋರಿಸ್ತೀನಿ ಇವತ್ತು. ಬನ್ನಿ, ಎಷ್ಟು ಶಾಪಿಂಗ್ ಮಾಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ. ನೋಡಿ, 2 ಬ್ಯಾಗ್ಸ್ ಇಲ್ಲ, ಅಷ್ಟೊಂದು ವೆಯ್ಟ್ ಇದೆ. ಆ್ಯಂಡ್ 1 more ಬ್ಯಾಗ್ ಇದೆ. ನೋಡಿ, 3 ಬ್ಯಾಗ್ಸ್ ತೊಗೊಂಡಿದ್ದೀನಿ. ಬಟ್ 3 ಬ್ಯಾಗ್ಸು ನಾನು ಒಬ್ಬಳೇ ಪರ್ಚೇಸ್ ಮಾಡಿಲ್ಲ. ನನ್ನ ಹಸ್ಬೆಂಡ್ ಬಂದಿದ್ದರು, ನನ್ನ ಹಸ್ಬೆಂಡ್ ಪರ್ಚೇಸ್ ಮಾಡಿದ್ರು. ಪರ್ಚೇಸ್ ಮಾಡಿದ್ರು. ಆ್ಯಂಡ್ ಬಿಂದು ಬಂದಿದ್ಲು, ಬಿಂದು ಪರ್ಚೇಸ್ ಮಾಡಿದ್ಲು. ಆ್ಯಂಡ್ ನಾನು ಪರ್ಚೇಸ್ ಮಾಡಿದೆ. ಬಟ್ ಮಕ್ಳಿಗೆ ಏನು ತೊಗೊಂಡಿಲ್ಲ. ಮಕ್ಕಳಿಗೆ ಸದ್ಯಕ್ಕೇನು ಬೇಡ ಅನಿಸ್ತು, ಸೊ ಪರ್ಚೇಸ್ ಮಾಡಲಿಲ್ಲ. ನೋಡೋಣ, ಏನಾದರೂ ಫೆಸ್ಟಿವಲ್ಸ್ ಬಂದ್ರಿಲ್ಲ ಔಟ್ಸೈಡ್ ಅವಾಗ ಪ್ಲ್ಯಾನ್ ಇದ್ದರೆ ಅವ್ರಿಗೆ ಶಾಪಿಂಗ್ ಮಾಡಬೇಕು. ಟೆಕ್ಸ್ಟ್ ಮಾರ್ಟ್ ಬಗ್ಗೆ ಹೇಳಬೇಕು. ಒಂದೆರಡು ಮಾತು ಹೇಳಿ ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಟೆಕ್ಸ್ಟ್ ಮಾರ್ಟ್ ಅಂದರೆ ಸಿಕ್ಕಾಬಡೆ ದೊಡ್ಡ ಶೋರೂಮ್. ಅದು ರೀಸೆಂಟಾಗಿ ಟೋಲ್ ಗೇಟ್ ಹತ್ರ ಆಗಿದೆ. ಡಿಮಾರ್ಟ್ ಇದೆಯಲ್ಲ, ಈಗ ಗೋಪಾಲನ್ ಮಾಲಲ್ಲಿ ಡಿಮಾರ್ಟ್ ಅಂದರೆ ಸಿಕ್ಕಾಬಟ್ಟೆ ಫೇಮಸ್ಸು. ಡಿಮಾರ್ಟ್ ಅಂತಲೇ ಎಲ್ಲ ಹೋಗ್ತಾ ಇರ್ತಾರೆ ಗ್ರೋಸರೀಸ್ ಶಾಪಿಂಗ್ ಮಾಡೋಕ್ಕೆ. ಯೂಶ್ವಲಿ ನಾನು ಜಾಸ್ತಿ ಹೋಗ್ತಾ ಇದ್ದಾಗ ಅಲ್ಲೇ ಇವಾಗ ಶಾಪ್ ಓಪನ್ ಮಾಡಿದ್ದಾರೆ. ಟೆಕ್ಸ್ಟ್ ಮಾರ್ಟ್ ದೊಡ್ಡ ಶೋರೂಮ್ ಓಪನ್ ಮಾಡಿದ್ದಾರೆ. ಆ್ಯಂಡ್ ಹ್ಯೂಜ್ ವೆರೈಟೀಸ್ ಆಫ್ ಬ್ರ್ಯಾಂಡೆಡ್ ಕ್ಲಾತ್ಸ್ ಇದೆ, ಡ್ರೆಸ್ಸಸ್ ಇದೆ, ಆ್ಯಂಡ್ ನಿಮಗೆ ಹೋಮ್ ಅಪ್ಲೈನ್ಸಸ್ ಇದೆ, ಬ್ಯಾಗ್ಸ್ ಇದೆ, ಫುಟ್ವೇರ್ಸ್ ಇದೆ, ಕಿಡ್ಸ್ ಇದೆ, ಮೆನ್ಸ್ ವೇರ್ ಇದೆ, ಆ್ಯಂಡ್ ವಿಮೆನ್ಸ್ ವೇರ್ ಇದೆ. ಸಖತ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಒಂದು ಮೊತ್ತಿಗೆ 60-80% ಡಿಸ್ಕೌಂಟ್ ಇದೆ ಅಲ್ಲಿ ಬ್ರ್ಯಾಂಡೆಡ್ ಕ್ಲಾತ್ಸ್ ಮೇಲೆ. ಈಗ ನಾವೆಲ್ಲ ಹೊರಗಡೆ ಈಗ ಟ್ರೆಂಡ್ಸ್ ಆಗಿರ್ಬೋದು, ಶೋ ಆಫ್ ಆಗಿರ್ಬೋದು, ಮತ್ತು ಜುಡಿಯೋ ಈ ಥರ, ವಿಶಾಲ್ ಮಾರ್ಟ್ ಈ ಥರ ಎಲ್ಲ ಹೋಗ್ತಾ ಇರ್ತೀವಿ ನಾವು. ಅಲ್ಲೆಲ್ಲ ಶಾಪ್ ಮಾಡಿ ನಾವು ಅಷ್ಟೊಂದು ಪ್ರೈಸ್ ಕೊಟ್ಟು ತೊಗೊಳ್ಳೋ ಬದಲು ಟೆಕ್ಸ್ಟ್ ಮಾರ್ಟಲ್ಲಿ ಹೆಂಗೆ ಗೊತ್ತಾ, ಅಷ್ಟು ಕಡಿಮೆ ಇರುತ್ತೆ. ಅದೇ ಬ್ರ್ಯಾಂಡೆಡ್ ಬಟ್ಟೆಸ್ ಎಲ್ಲ ಸಿಕ್ಕಾಬಟ್ಟೆ ಕಡಿಮೆ ಇರುತ್ತೆ. ಬಟ್ ಗುಡ್ ಕ್ವಾಲಿಟಿ, ಯಾವುದು ಯೂಸ್ಡ್ ಇಲ್ಲ, ಎಲ್ಲ ಫ್ರೆಶ್ ಐಟಮ್ಸೇ. ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ. ಬಿಕಾಸ್ ನಾನು ಆಲ್ರೆಡಿ ತೊಗೊಬಂದು ಯೂಸ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೊಂದೇನಂದರೆ ಟೆಕ್ಸ್ಟ್ ಮಾರ್ಟಲ್ಲಿ ಸಿಕ್ಕಾಬಟ್ಟೆ ಬಲ್ಕಾಗಿ ಇಟ್ಬಿಟ್ಟಿರ್ತಾರೆ. ಹುಡುಕ್ಬೇಕು, ಪೇಷನ್ಸ್ ಇರಬೇಕು. ನೀವು ಮಾರ್ನಿಂಗ್ ಹೋಗಿ ಈವ್ನಿಂಗ್ ತನಕ ಪರ್ಚೇಸ್ ಮಾಡಬೇಕು. ಅಲ್ಲಿ ಬೇಗ ಹೋಗಿ ನಾನು ಪರ್ಚೇಸ್ ಮಾಡ್ಕೊಂಡು ಬಂದುಬಿಡ್ತೀನಿ ಅಂದರೆ ಅದು ನಿಜ ನಿಮಗೆ ಸಿಗಲ್ಲ. ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ನಿಧಾನಕ್ಕೆ ಹೋಗಿ ನಾವು ಹುಡುಕಿ ಪರ್ಚೇಸ್ ಮಾಡಬೇಕು. ಪೇಷನ್ಸ್ ಇರಬೇಕು. ಮೊದಲು ನೀವೆಲ್ಲ ಬ್ಯುಸಿ ಶೆಡ್ಯೂಲೆಲ್ಲ ಬರಬೇಡಿ. ಒಂದಿನ ಅದಕ್ಕೆ ಅಂತಲೇ ಫ್ರೀ ಮಾಡಿಕೊಂಡು ಹೋಗಿ ಶಾಪ್ಗೆ ಪೇಷನ್ಸಿಂದ ಹುಡುಕಿ. ಎಲ್ಲ ಮಿಡಲಲ್ಲಿ ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಏನಪ್ಪ ಬೇಡದೇ ಇರೋರೆಲ್ಲ ಮಿಕ್ಸ್ ಮಾಡಿ ಅಲ್ಲೇ ಇಟ್ಬಿಟ್ಟಿರ್ತಾರೆ. ಸೊ ನಿಧಾನಕ್ಕೆ ಹುಡುಕಿ ನಾವು ಪರ್ಚೇಸ್ ಮಾಡಿದ್ರೆ ನಿಜ ಒಳ್ಳೆ ಡ್ರೆಸ್ಸಸ್ ಸಿಗುತ್ತೆ, ಟಾಪ್ ಸಿಗುತ್ತೆ, ನಿಮ್ಗೇನು ಬೇಕು ಗರ್ಲ್ಸ್ಗೆಲ್ಲ ಸಿಗುತ್ತೆ. ಆ್ಯಂಡ್ ಮೆನ್ಸ್ ವೇರೂ ಅಷ್ಟೇ. ನೋಡಿದ್ದೀರಾ ಅನಿಸುತ್ತೆ ಆಲ್ರೆಡಿ. ನಾನು ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಮೆನ್ಸ್ ವೇರ್ ಎಷ್ಟು ಕಲೆಕ್ಷನ್ಸ್ ಇದೆ. ಜಾಕೆಟ್ಸ್ ಇದೆ, ಜಾಕೆಟ್ಸ್ ಇದೆ, ಆ್ಯಂಡ್ ಪ್ಯಾಂಟ್ಸು, ಇವನ್ ಫಾರ್ಮಲ್ ಶರ್ಟ್ಸ್ ಆ್ಯಂಡ್ ಫಾರ್ಮಲ್ ಪ್ಯಾಂಟ್ಸೂ ಇದೆ. ಬಾಯ್ಸ್ಗೂ ಏನು ಬೇಜಾರಾಗಲ್ಲ, ಅವ್ರಿಗೂ ಯೂಸ್ ವೆರೈಟೀಸ್ ಇದೆ. ಬಟ್ ನಾನಂದರೆ ನನ್ನ ಹಸ್ಬೆಂಡ್ ಜೊತೆ ಹೋಗಿದ್ದೆನಲ್ಲ, ಅವ್ರು ಸ್ವಲ್ಪ ಶಾಪ್ ಮಾಡಿದ್ರು. ಆವಾಗ ನೋಡಿದೆ ನನ್ನ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಇವನ್ ಅವರು ತುಂಬ ರೇರ್, ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಅವ್ರಿಗೆ. ಒಂದು ಶಾಪಿಗೆ ಕರ್ಕೊಂಡು ಹೋದರೆ ಇದಾ ಅಂತ ಆ ಥರ ಹೇಳ್ತಾರೆ. ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ರೇರು. ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬೇಡ, ವೆರೈಟೀಸ್ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಬ್ರ್ಯಾಂಡೆಡ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅವರು ಒಂದಷ್ಟು ಪರ್ಚೇಸ್ ಮಾಡಿದ್ರು. ಅವ್ರು ಇವಾಗ ವಾಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಜಿಮ್ಮೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ವೇರ್ಸ್ ಎಲ್ಲ ತೊಗೊಂಡ್ರು. ಬಟ್ ಜಿಮ್ಗೆಲ್ಲ ಗೊತ್ತಲ್ಲ ನಿಮಗೆ ಯಾವ ಥರ ವೇರ್ಸ್ ಹಾಕೋಬೇಕು ಅಂತ, ತುಂಬ ಚೆನ್ನಾಗಿರೋದು ಹಾಕೊಬೇಕು. ಸೊ ಅವರೆಲ್ಲ ತೊಗೊಂಡಿದ್ದಾರೆ. ಆ್ಯಂಡ್ ನಾನೊಂದಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಬಿಂದು ಒಂದು ಸ್ವಲ್ಪ ತೊಗೊಂಡಿದ್ದಾಳೆ. ಅವಳು ಮಾರ್ನಿಂಗಿಂದ ಸಂಜೆವರೆಗೂ ಶಾಪ್ ಮಾಡಿದ್ರು ಒಂದು 2-3 ಡ್ರೆಸ್ ಅಷ್ಟೇ ಅವಳಿಗೆ ಇಷ್ಟ ಆಗಿರುತ್ತೆ. ಬಟ್ ಆ ಥರ ಅಲ್ಲ, ಯಾವ್ದು ಇಷ್ಟ ಆಗೋದು ತೊಗೊಂಡಿರ್ತೀನಿ, ಟ್ರಯಲ್ ಮಾಡ್ತೀನಿ, ಪರ್ಫೆಕ್ಟ್ ಆಯಿತಾ ತೊಗೊಂಬಂತೀನಿ. ಟೆಕ್ಸ್ಟ್ ಮಾರ್ಟಲ್ಲಿ ಎಲ್ಲ ಓಕೆ, ಎಲ್ಲ ಚೆನ್ನಾಗಿದೆ. ಬಟ್ ಒಂದೇ ಒಂದು ನಂಗೆ ತುಂಬ ಬೇಜಾರಾಗಿದ್ದು ಅದೇನು ಅಂತ ವಿಡಿಯೋ ಸ್ಕಿಪ್ ಮಾಡಬೇಡಿ, ಅದನ್ನು ಲಾಸ್ಟಲ್ಲಿ ಹೇಳಿರ್ತೀನಿ. ನೋಡಿ, ಏನದು ನನಗೆ ತುಂಬ ಬೇಜಾರಾಗಿದ್ದು. ನನಗೆ ಅಂತಲ್ಲ, ಯಾರೇ ಹೋದ್ರೂ ಅಲ್ಲಿ ಕಸ್ಟಮರ್ಸ್ ತುಂಬ ಬೇಜಾರಾಗುತ್ತೆ. ಅದು ಒಂದರಿಂದ ಅದೇನು ಅಂತ ನೋಡಿ ಮುಂದೆ. ಈಗ ಬನ್ನಿ, ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನನಗೆ ಟಾಪ್ಸ್ ಬೇಕಿತ್ತು, ಜೀನ್ಸ್ ತುಂಬ ಇದೆ. ಇವಾಗ ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದೆ, ಒಂದಷ್ಟು ಜುಡಿಯೋ ಆಗಿರ್ಬೋದು,
ಈ ಥರ ಶೋರೂಮ್ಗೆಲ್ಲ ಹೋಗಿದ್ದೆ, ಬಟ್ ಅಲ್ಲೆಲ್ಲ ಟಾಪ್ಸ್ ಎಲ್ಲ ಕ್ರಾಪ್ ಟಾಪ್ಸ್ ಸಿಗ್ತಾಯಿತ್ತು, ಇಲ್ಲಾಂದರೆ ಟೀ ಶರ್ಟ್ ಸಿಗ್ತಾಯಿತ್ತು, ಸಿಕ್ಕಾಬಿಟ್ಟೆ. ಬಟ್ ನನಗೆ ಟಾಪ್ಸ್ ಬೇಕಿತ್ತು, ಸ್ವಲ್ಪ ಚೆನ್ನಾಗಿರೋ ವೆರೈಟೀಸು. ಸೊ ನನಗೆ ಇಲ್ಲಿ ಆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಸಿಕ್ತು ಮಾತ್ರ. ನೋಡಿ, ಇದು ಕ್ರಾಪ್ ಟಾಪ್. ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂತೀರಾ, ಸಕ್ಕತ್ತಾಗಿದೆ. ನಾನು ಎಕ್ಸೆಲ್ ತೊಗೊಂಡೆ. ಆ್ಯಕ್ಚುಲಿ ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 1349 ಇದೆ, 1349. ಬಟ್ ಅದೇ ಟೆಕ್ಸ್ಟ್ ಮಾರ್ಟ್ ರೇಟು 249 ರುಪೀಸ್ ಇದೆ. ವರ್ತ್ ಅಂತ ಅನಿಸ್ತಿದ್ದು, ಅದಕ್ಕೆ ತೊಗೊಂಡೆ. ನೋಡಿ, ಫ್ಲೈಯಿಂಗ್ ಮೆಷಿನ್ ಅಂತ ಬ್ರ್ಯಾಂಡ್. ಇನ್ನು ವೇರ್ ಮಾಡಿದೆ, ನಾನು ಒಂದಷ್ಟು ವೇರ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಬಟ್ ಚೆನ್ನಾಗಿದೆ ಇದು. ನೋಡಿ, ನೆಕ್ಸ್ಟ್ ನೋಡೋಣ. ಇದು ಸ್ವಲ್ಪ ಲಾಂಗ್ ಟಾಪ್. ಇದು ಈಗ 3/4 ಪ್ಯಾಂಟ್ ಹಾಕೊಂಡಾಗೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ 1 ಪೀಸ್ ಹಾಕೊಳ್ಳೋಂಗಿದ್ರು ಹಾಕೋಬೋದು, ಆ ಥರ. ಇದು ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ, ಸಖತ್ ಸಾಫ್ಟ್ ಆಗಿದೆ, ಶಿಫಾನ್ ಮೆಟೀರಿಯಲ್. ನೋಡಿ, ಇಲ್ಲಿ ಎಲಾಸ್ಟಿಕ್ ಇದೆ. ಆ್ಯಂಡ್ ಸ್ಲೀವ್ಸಲ್ಲೂ ಅಷ್ಟೇ ಎಷ್ಟು ಎಲಾಸ್ಟಿಕ್ ಇದೆ. ನೋಡಿ, ಇದು ಜುಡಿಯೋದಿದು, ಅದರಲ್ಲಿತ್ತು. ಇದು ಜುಡಿಯೋ ಎಕ್ಸೆಲ್ ಸೈಜು. ಇದ್ರ ಪ್ರೈಸ್ ಬಂದು ಆ್ಯಕ್ಚುಯಲ್ ಪ್ರೈಸ್ ಫಸ್ಟ್ ಹೇಳ್ತೀನಿ. ಆ್ಯಕ್ಚುಯಲ್ ಪ್ರೈಸು ಹಾಕಿಲ್ಲ, ಬಟ್ ಟೆಕ್ಸ್ಟ್ ಮಾರ್ಟ್ ಪ್ರೈಸ್ ಬಂದು 199 ರುಪೀಸ್, ಜಸ್ಟ್ 199. ನೋಡಿ, ಚೆನ್ನಾಗಿದೆ ಅಲ್ವಾ? ಕಲರ್ ತುಂಬ ಚೆನ್ನಾಗಿದೆ. ಬಟ್ ನಿಮ್ಗೆ ಅಲ್ಲಿ ಯಾವ ಕಲರ್ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಇದು ನೋಡಿ, ಸೇಮ್ ಗ್ರೀನ್ ಸಖತ್ತಾಗಿದೆ. ಗ್ರೀನ್ ಕಲರ್ ಇರಲಿಲ್ಲ, ಸೊ ತೊಗೊಂಡೆ ನಾನು. ಬನ್ನಿ ನೆಕ್ಸ್ಟ್ ನೋಡಿ, ಇದು ಅಷ್ಟೇ ಸೇಮ್ ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ ಕ್ರಾಪ್ ಟಾಪ್. ಇದು ಬ್ಲ್ಯಾಕ್ ಆ್ಯಂಡ್ ಲ್ಯಾವೆಂಡರ್ಲಿದೆ. ಎಲ್ಲ ರೇರ್ ಕಲರ್ಸ್ ಇದ್ದಾರೆ. ಕಲರ್ಸ್ ಎಲ್ಲ ನನ್ನ ಹತ್ರ ಇರಲೇ ಇಲ್ಲ, ಸೊ ಪರ್ಚೇಸ್ ಮಾಡಿದೆ ಅದಕ್ಕೆ. ನೋಡಿ, ಸ್ವಲ್ಪ ಟೀ ಶರ್ಟ್ ಥರ ಇದೆ ಇದು. ನೋಡಿ, ಐ ಆ್ಯಂಡ್ ಲೋ ಇದೆ. ಬ್ಯಾಕ್ ಸೈಡ್ ಐ ಇದೆ, ಫ್ರಂಟ್ ಲೋ ಇದೆ. ಇದು ಅಷ್ಟೇ ಫ್ಲೈಯಿಂಗ್ ಮೆಷಿನ್ದು. ಎಲ್ ಸೈಜ್ ತೊಗೊಂಡಿದ್ದೀನಿ. ಇದು ಬ್ರ್ಯಾಂಡೆಡ್ ಆದರೆ ಎಲ್ಲೇ ಆಗುತ್ತೆ, ನಾನ್ ಬ್ರ್ಯಾಂಡೆಡ್ ಆದರೆ XL ಇಲ್ಲ XXL ಆಗುತ್ತೆ. ಇದು ಎಲ್ ತೊಗೊಂಡಿದ್ದೀನಿ. $199 ರುಪೀಸ್. ಇದು ವರ್ತ್ ಅಲ್ವಾ? ಇದು ನೋಡಿ, ತುಂಬಾ ವರ್ತ್. 199ಗೆ ಯಾರು ಕೊಡ್ತಾರೆ ಇದನ್ನು? ನೆಕ್ಸ್ಟ್ ಒನ್ ಟೀ ಶರ್ಟ್ ತೊಗೊಂಡೆ. ಓವರ್ ಸೈಜ್ಡ್ ಟೀ ಶರ್ಟ್. ಇದು ಫುಲ್ ಪ್ಲೇನು, ಲೈಟ್ ಬ್ಲೂ. ನನಗೆ ಈ ಥರ ಲೈಟ್ ಕಲರ್ಸು ಇಷ್ಟ ಆಗುತ್ತೆ, ಅದಕ್ಕೆ ತೊಗೊಂಡೆ. ನೋಡಿ, ಆಲ್ಮೋಸ್ಟ್ ನನಗೆಲ್ಲ ಫುಲ್ ಆರ್ಮ್ಸ್ ಸಿಕ್ಬಿಟ್ಟಿದೆ. ಈವನ್ ಸ್ಲೀವ್ಲೆಸ್ಸಲ್ಲಿ ಮಾತ್ರ ಕಲೆಕ್ಷನ್ಸ್ ತುಂಬ ಇದೆ, ಬಟ್ ನಾನು ಸ್ಲೀವ್ಲೆಸ್ ಎಲ್ಲ ಹಾಕಲ್ಲ, ಸೊ ತೊಗೊಂಡಿಲ್ಲ. ಬಟ್ ಹಾಕೋರಿಗೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಈವನ್ ಚೂಡಿದಾರಲ್ಲಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಕುರ್ತಾ ಆಗಿರ್ಬೋದು, ಫುಲ್ ಸೆಟ್ ಆಗಿರ್ಬೋದು, ತುಂಬ ಕಲೆಕ್ಷನ್ಸ್ ಇದೆ, ಹೋಗಿ ನೋಡಿ. ಆ್ಯಂಡ್ ಇದು ಪ್ರೀಮಿಯಮಲ್ಲಿ ತೊಗೊಂಡಿದ್ದು ಮ್ಯಾಕ್ಸ್. ಇದು ಮ್ಯಾಕ್ಸ್ ಬ್ರ್ಯಾಂಡ್ ಅವ್ರದ್ದು. ಇದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದು 499. ಬಟ್ ನಾನು ನೋಡಿ, ಇದು ಟೆಕ್ಸ್ಟ್ ಮಾಡಿದ್ದು ಪ್ರೈಸ್ ಬಂದು 149, ಜಸ್ಟ್ 149. ಫಸ್ಟ್ ಎಲ್ಲ ಬರೀ ಟಾಪ್ಸ್ ತೊಗೊಂಡ್ರೆ ತೋರಿಸ್ತೀನಿ, ನೆಕ್ಸ್ಟು 1 ಪೀಸ್ ತೊಗೊಂಡ್ರೆ ತೋರಿಸ್ತೀನಿ. ನೋಡಿ, ಇದು ಬ್ಲೂ. ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಸ್ಲೀವ್ಸ್ ಎಲ್ಲ ಏನಿಲ್ಲ, ಬರೀ ಈ ಥರ ಒಳಗಡೆ ಈ ಥರ ಇದೆ ಸ್ಲೀವ್ಲೆಸ್ಸು. ಅದ್ರ ಮೇಲ್ಗಡೆ ಈ ಥರ ಒಂದು ಸ್ಟ್ರಕ್ ಥರ ಏನೋ ಯೂನಿಕ್ ಅಂತ ಅನಿಸ್ತು ನನಗೆ, ಅದಕ್ಕೆ ಇದನ್ನು ತೊಗೊಂಡೆ. ವೇರ್ ಮಾಡಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಬ್ಲೂ ಕಲರ್ ಅಂದರೆ ಟಾಪ್ಸೇ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ತೊಗೊಂಡೆ. ಇದು ಬ್ರ್ಯಾಂಡ್ ಬಂದು ಎಲ್ ಸೈಜ್ ತೊಗೊಂಡೆ. ಆ್ಯಂಡ್
ಇದ್ರ ಇದು ಟೆಕ್ಸ್ಮಾರ್ಟ್ ಪ್ರೈಸ್ ಬಂದು 149 ಇದೆ. ಬಟ್ ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಅದು ಟ್ಯಾಗ್ ಇಲ್ಲ, ಬಟ್ ಅದ್ರದ್ದು 149 ರುಪೀಸ್. ನೆಕ್ಸ್ಟ್ ಒನ್ ನಂಗೆ ತುಂಬ ಇಷ್ಟ ಆಗಿದೆ. ಇವತ್ತು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಟಾಪು ಸಕ್ಕತ್ತಾಗಿದೆ ಇದು ಟಾಪ್. ನಾನು ಬಿಂದು ಫಸ್ಟ್ ನಾನು ತೋರಿಸ್ದೆ ಬಿಂದುಗೆ ತೊಗೊಳ್ಳೆ ಅಂತ, ಚೆನ್ನಾಗಿಲ್ಲ ನಾನು ನೋಡಿದ್ದೀನಿ ಕಣೆ ಅಂತಂದು. ಮತ್ತು ನೆಕ್ಸ್ಟ್ ನಾನು ತೊಗೊಂಡೆ, ಆಗುತ್ತೋ ಆಗಲ್ವೋ ಅಂತ ತೊಗೊಂಡೆ. ಬಟ್ ಟ್ರಯಲ್ ಮಾಡಿದೆ, ಚೆನ್ನಾಗಿ ಫಿಟ್ಟಿಂಗ್ ಕುತ್ಕೊಂತು. ಫುಲ್ ಸ್ಲೀವ್ಸ್, ಲೀವಾ ಬ್ರ್ಯಾಂಡ್ ಬಂದು ಲೀವಾ. ಆ್ಯಂಡ್ ಇದ್ರ ಪ್ರೈಸು ಜಸ್ಟ್ 149 ರುಪೀಸ್. ಎಕ್ಸೆಲ್ ಸೈಜ್ ತೊಗೊಂಡಿದ್ದೀನಿ. ಬ್ರ್ಯಾಂಡ್ DJ and C ಅಂತೆ, DJ and C. ಅದು ಆ್ಯಕ್ಚುಯಲ್ ಪ್ರೈಸ್ 599. ನೆಕ್ಕೆಲ್ಲ ಚೆನ್ನಾಗಿದೆ, ಫುಲ್ ಕವರ್ ಆಗುತ್ತೆ ನೆಕ್ಕು, ಚೆನ್ನಾಗಿದೆ. ಸ್ವಲ್ಪ ಲೆಂತ್ ಇದೆ ಇದು. ಬಟ್ ತುಂಬಾ ಇಷ್ಟ ಆಗೋಯ್ತಿದು ಟಾಪ್. ನೋಡಿ ಎಷ್ಟು ಚೆನ್ನಾಗಿದೆ, ಕ್ರಾಪ್ ಟಾಪು ಅಂದರೆ ಸಕ್ಕತ್ತಾಗಿದೆ. ವೇರ್ ಮಾಡಿದಾಗಲೂ ಚೆನ್ನಾಗಿ ಕಾಣಿಸ್ತು. ನಾನು ಸ್ಲೀವ್ಸ್ ಒಳಗಡೆ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಸ್ಲೀವ್ಸ್ ಒಳಗಡೆ ಇಲ್ಲ, ಸ್ಲೀವ್ಲೆಸ್ಸೇ. ಮೇಲ್ಗಡೆ ಒಂದು ಅದರ ಜಾಕೆಟ್ ಥರ ಹಾಕೋಬೇಕು. ಇಲ್ಲ ನೋಡಿ ಮುಂದ್ಗಡೆ ಎಲ್ಲ ಎಂಬ್ರಾಯ್ಡ್ರಿ ಎಲ್ಲ ತುಂಬಾ ಚೆನ್ನಾಗಿದೆ. ಕಲರ್ ಆ್ಯಕ್ಚುಲಿ ಕಲರ್ ತುಂಬ ಇಷ್ಟ ಆಯಿತು ನನಗೆ. ಪಿಂಕ್ ಗ್ರೀನ್, ಪಿಂಕು ಟೊಮೊಟೊ ರೆಡ್ ಅಂತಾರಲ್ಲ ಆ ಥರ ಕಲರ್ ಇದು. ಇದ್ರ ಪ್ರೈಸ್ ಬಂದು 149 ರುಪೀಸ್ ಇದು. ನನಗೆ ಇಷ್ಟ ಆಯಿತು, ಸೊ ಪರ್ಚೇಸ್ ಮಾಡಿದೆ. ನೋಡಿ ಕೆಳಗಡೆ ಎಲ್ಲ ಫುಲ್ಲು ಲೇಸ್ ಇದೆ, ಲೇಸ್ ಡಿಸೈನಲ್ಲಿದೆ. ಈ ಥರ ಕಲರ್ಸ್ ಇರಲಿಲ್ಲಪ್ಪ ನನ್ನ ಹತ್ರ, ಇದು ಟಾಪ್ಸ್ ಎಲ್ಲ ಇರಲಿಲ್ಲ. ಸೊ ಇದೊಂಥರ ಡಿಫ್ರೆಂಟ್ ಇದೆ ನೋಡಿ. ಇದು ಸ್ಲೀವ್ಸು 2 ಕಡೆ ಎಲಾಸ್ಟಿಕ್ ಇದೆ. ಯಾವುದು ಬ್ರ್ಯಾಂಡ್ ಗೊತ್ತಾಯಿತು, ರೋಡ್ಸ್ಟರ್ ಬ್ರ್ಯಾಂಡ್ ಬಂದು. ಆ್ಯಕ್ಚುಲ್ ಪ್ರೈಸ್ ಇದು ಪ್ರೈಸು 1599. ರೋಡ್ಸ್ಟರ್ ಆಲ್ರೆಡಿ ಗೊತ್ತಿರೋ ನಿಮಗೆ, ಜೀನ್ಸ್ ಎಲ್ಲ ಇದೆ ಇದರಲ್ಲಿ. ಆ್ಯಂಡ್ ಒಂದು ಜೀನ್ಸು ತೊಗೊಂಡೆ ನಾನು ಅಲ್ಲೇ, ಸೇಮ್ ಬ್ರ್ಯಾಂಡ್ದು. ಬಟ್ ಇದ್ರದ್ದು ಟೆಕ್ಸ್ಮಾರ್ಟ್ ಪ್ರೈಸ್ ಬಂದು 199. ಇದಕ್ಕೆಲ್ಲ 1599 ಎಲ್ಲ ಕೊಟ್ಟು ತೊಗೊಬೇಕಾ? ಅಯ್ಯೋ, ನಾನು ಯೂಸ್ ಮಾಡೋದೇ ಒನ್ಸ್ ಯೂಸ್ ಮಾಡ್ತೀನೇನೋ ಅಷ್ಟೇ. ಸೊ ಈ ಥರ ಎಲ್ಲ ತೊಗೊಂಡು ನಾವು ಯೂಸ್ ಮಾಡ್ಬೋದಲ್ವಾ? ಸೊ ಅದಕ್ಕೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಯೂಸ್ ಮಾಡೋ ಬದಲು ಈ ಥರ ಕಡಿಮೆ ದುಡ್ಡಲ್ಲಿ ಬ್ರ್ಯಾಂಡ್ ಸೇಲ್ ಇದ್ದಾಗ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒನ್ಸ್ ಯೂಸ್ ಮಾಡಿ ಸಾಕ್ಬೋದಲ್ಲ. ನೆಕ್ಸ್ಟು ಟಾಪ್ ಇದು ನೋಡಿ. ಈ ಥರ ಟ್ರಾನ್ಸ್ಪರೆಂಟ್ ಟಾಪ್ಸ್ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಕೆಮಿಸೋಲ್ ಹಾಕ್ಕೊಂಡ್ರೆ ಒಳಗಡೆ ವೈಟ್ ಕಲರ್ದು ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನೋಡಿ ಪೀಚ್ ಒಂಥರ ಕಲರ್, ಲೈಟ್ ಕಲರು. ಬಟ್ಟೆ ಅಂತೂ ಫುಲ್ ಸಾಫ್ಟ್ ಇದೆ ನೋಡಿ, ಶಿಫಾನ್ ಮೆಟೀರಿಯಲ್ ಇದು. ಶರ್ಟ್ ಥರ ನೀವು ಇದನ್ನು ಬೇಕಾದರೆ ಒಂದು ಒಳಗಡೆ ಒಂದು ಟೀ ಶರ್ಟ್ ಹಾಕೊಂಡ್ರೆ ಮೇಲ್ಗಡೆ ಬೇಕಾದರೆ ಶರ್ಟ್ ಥರ ಹಾಕೋಬೋದು. ಸೊ ಇರಲಿ ಒಂಥರ ಅಂದ್ಬಿಟ್ಟು ಯೂನಿಕ್ ಆಗಿರಲಿ ಅಂದ್ಬಿಟ್ಟು ತೊಗೊಂಡೆ. ಇದು ನೋಡಿ ಬ್ರ್ಯಾಂಡ್ ಹರ್ ಬ್ರ್ಯಾಂಡ್ ಇದು. ಎಕ್ಸೆಲ್ ಸೈಜ್ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಪ್ರೈಸ್ ಬಂದು 199. ನೋಡಿ ಇದು ವರ್ತ್ ಅನಿಸ್ತವೆ. ನೋಡಿ ನಿಮಗೆ ಏನು ಅನಿಸುತ್ತೆ? ಎಷ್ಟೊಂದೆಲ್ಲ ನೋಡ್ತಾ ಇದ್ದೀರಲ್ಲ ಪ್ರೈಸಸ್ ಎಲ್ಲ, 199 ಕೊಡ್ಬೋದಲ್ಲ ಇದಕ್ಕೆ. ಆ್ಯಕ್ಚುಲಿ ನಾನು ಮೇಯ್ನ್ ಈ ವಿಡಿಯೋ ಮಾಡಿದ್ದೇನೆ ಯಾಕೆಂದರೆ ನಾನು ನಾನು ಟೆಕ್ಸ್ಮಾರ್ಟ್ ಇತ್ತು, ನಾನು ಮಲ್ಲೇಶ್ವರಮಲ್ಲಿ ಹೋಗಿದ್ದೆ. ಬಟ್ ನಮಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ದೂರ, ಟ್ರಾವೆಲ್ ಮಾಡ್ಕೊಂಡು ಹೋಗಿ ಪರ್ಚೇಸ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಬಟ್ ನಿಯರ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಬಟ್ ಟಾಪ್ಸ್ಗೆಲ್ಲ ನಾವು 499, 399, 599 ಎಲ್ಲ ಕೊಟ್ಟು ನಾನು ತೊಗೊಂಡಿದ್ದೀನಿ ಟಾಪ್ಸು. ಅದು ಒನ್ಸು ಟ್ವೈಸ್ ಅಷ್ಟೇ ಬಂದಿರೋದು. ನಿಜ, ನಾನು ಸುಳ್ಳು ಹೇಳ್ತಾಯಿಲ್ಲ, ಅಷ್ಟೇ ಬಂದಿರೋದು. ಸೊ ಈ ಥರ ನೀವೀಗ ಕಾಲೇಜ್ ಗೋಯಿಂಗ್ಸ್ ಗರ್ಲ್ಸ್ ಇರ್ತಾರೆ, ಈಗ ಆಫೀಸ್ಗೆ ಹೋಗೋರು ಇರ್ತಾರೆ, ಅವ್ರಿಗಿದ್ರೆ ತೊಗೊಳ್ಳಿ. ಸುಮ್ಮನೆ ಏನಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಇನ್ವೆಸ್ಟ್ ಮಾಡ್ತೀರಾ? ಈ ಥರ 200ಗೆ ತುಂಬ ಟಾಪ್ಸ್ ಇದೆ ಅಲ್ಲಿ. ಈವನ್ 99ಗೂ ಇದೆ. ಬಟ್ ಸೈಜಸ್ ಮೇಲೆ ಡಿಫ್ರೆನ್ಸು. ಎಸ್ಸು XX ಇರುತ್ತಲ್ಲ, ಅವರೆಲ್ಲ ತೊಗೊಂಡ್ರೆ 99, 149ಗೆ ಒಳ್ಳೊಳ್ಳೆ ಟಾಪ್ಸ್ ಎಲ್ಲ ಸಿಗುತ್ತೆ. ಸುಮ್ಮನೆ ಅಷ್ಟೊಂದು ಇನ್ವೆಸ್ಟ್ ಮಾಡೋ ಬದಲು ಈ ಥರ ಯೂಸ್ ಆಗಲಿ, ಸುಮ್ಮನೆ ಯೂಸ್ ಅಮೌಂಟ್ ಇನ್ವೆಸ್ಟ್ ಮಾಡೋ ಬದಲು
ಈ ಥರ ಡ್ರೆಸ್ಸಸ್ ತೊಗೊಳ್ಳಿ, ಯೂಸ್ ಆಗುತ್ತೆ ಅಂತ ಹೇಳಿದ್ದೀನಿ. ನೀವು ಹೋಗಿ ಪರ್ಚೇಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಕ್ಲಾತ್ ಹೇಗಿದೆ ಅಂತ. ನೋಡಿ ಇದು ಟಾಪ್, ಇದು ನೋಡಿ ನೆವಿ ಬ್ಲೂ, ಇದೊಂಥರ ಶರ್ಟ್ ಥರ, ಕೋಲ್ಡ್ ಶೋಲ್ಡರ್ ಇದೆ. ಇದೊಂಥರ ಡಿಫ್ರೆಂಟ್, ಕೋಲ್ಡ್ ಶೋಲ್ಡರ್ ಅಂದರೆ ಫುಲ್ಲು ಸ್ಲೀವ್ಸ್ಗೆ ಓಪನ್ ಇದೆ, ಆ ಥರ ಡಿಫ್ರೆಂಟ್ ಆಗಿದೆ ಅಂತ ತೊಗೊಂಡೆ. ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದು, ಇದು ಬ್ರ್ಯಾಂಡ್ ಡಿವೈನ್ ಆ್ಯಂಡ್ ಪ್ರೈಸ್ ಬಂದು 199. ಇದು ಆರೆಂಜ್ ಕಲರ್ ಇದೆ. ಇದೊಂಥರ ನನಗೆ ತುಂಬ ಇಷ್ಟ ಆಯಿತು. ಈ ಥರ ಸ್ಲೀವ್ಸ್ ಇಲ್ಲಿವರೆಗೂ ಓಪನ್ ಇದೆ ಸ್ಲೀವ್ಸು, ಆ್ಯಂಡ್ ಇಲ್ಲಿ ಈ ಥರ ಓಪನ್ ಮಾಡಿ ಟೈ ಮಾಡಿದ್ದಾರೆ. ಕಲರ್, ಪರ್ಸ್ನಲಿ ಕಲರ್ ಇಷ್ಟ ಆಯಿತು ನನಗೆ, ಸೊ ಪರ್ಚೇಸ್ ಮಾಡಿದೆ. ಇದ್ರ ಪ್ರೈಸ್ ಬಂದು 199. ಡೆನಿಮ್ ಜೀನ್ಸ್ ಆ್ಯಂಡ್ ಕ್ಯಾಶುವಲ್ಸ್ ಅಂತ ಬ್ರ್ಯಾಂಡು, XXL ತೊಗೊಂಡೆ, ಲೂಸ ಸ್ವಲ್ಪ, ಆ್ಯಂಡ್ ಇದು ಬಂದು 199. ಇಷ್ಟೊತ್ತು ಟಾಪ್ಸ್ ನೋಡಿದ್ರಿ, ಜೀನ್ಸ್ ಟಾಪ್ಸ್ ಎಲ್ಲ ನೋಡಿದ್ರಿ. ಇನ್ನು ಮಿಡಲ್ ಇದ್ದರೆ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು ತೋರಿಸಿದ್ದೀನಿ. ನೆಕ್ಸ್ಟ್ ಈಗ ಒನ್ ಪೀಸ್ ಡ್ರೆಸ್ ನೋಡಿದ್ದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ನನಗೆ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೋಗಿ ಟ್ರಯಲ್ ಮಾಡಿದೆ, ಪರ್ಫೆಕ್ಟಾಗಿತ್ತು. ಸೊ ತೊಗೊಂಡ್ಬಿಟ್ಟೆ. ನಂಗೆ ತುಂಬ ರೆಡ್ ಇಷ್ಟ. ನನಗೆ ಅದು ರೆಡ್ ಇಷ್ಟ, ಬಟ್ ನನ್ನ ರೆಡ್ ಡ್ರೆಸ್ಸಸ್ಸೇ ಇಲ್ಲ. ನನಗೆ ತುಂಬಾ ಇಷ್ಟ. ರೆಡ್ಡೇ ಸಿಗೋದೇ ಇಲ್ಲ ನನಗೆ ಡ್ರೆಸ್ ಅದು. ಸೊ ಇದೇನೋ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಇತ್ತು, ಸೊ ತೊಗೊಂಡೆ. ಇದ್ರದ್ದು ಪ್ರೈಸ್ ಬಂದು, ಇದು ಫ್ಲೈಯಿಂಗ್ ಮೆಷಿನ್, ಬೈ ಫ್ಲೈಯಿಂಗ್ ಮೆಷಿನ್, FMJ ಅಂತೆ ಬ್ರ್ಯಾಂಡು. ಆ್ಯಕ್ಚುಲಿ ಬ್ರ್ಯಾಂಡ್ ಪ್ರೈಸ್ ಬಂದು 1499, ಬಟ್ ನಾನು ತೊಗೊಂಡಿದ್ದು 249 ರುಪೀಸ್ಗೆ ನಾನು ಇದು ತೊಗೊಂಡೆ. ಸಖತ್ ಇಷ್ಟ ಆಗಿದೆ. ನೋಡೋಣ, ವೇರ್ ಮಾಡಿದಾಗ ವಿಡಿಯೋ ಮಾಡ್ತೀನಿ. ಇನ್ನೂ ಒಂದು ಒನ್ ಪೀಸ್ ಡ್ರೆಸ್ ತೊಗೊಂಡಿದ್ದೀನಿ, ನೆವಿ ಬ್ಲೂ ಅಲ್ಲಿ ತೊಗೊಂಡೆ. ಇದು ನಾನು ಅವಾಗ ರೆಡ್ ತೋರಿಸಿದ್ರೆ ಅದು ಎಕ್ಸ್ಪೆಂಡ್ ಆಗಲ್ಲ, ಅದು ಎಷ್ಟು ಇದೆ ಅಷ್ಟೇ ಅದು ಡ್ರೆಸ್ಸು, ಬಟ್ ಇದು ಎಕ್ಸ್ಪೆಂಡ್ ಆಗುತ್ತೆ. ನೋಡಿ ಎಷ್ಟು ಎಕ್ಸ್ಪೆಂಡ್ ಆಗುತ್ತೆ ಇದು ಚೆನ್ನಾಗಿದೆ. ಕ್ಲಾತ್ ಬಂದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಕಾಲರ್ ಇದೆ, ಆ್ಯಂಡ್ ಮುಂದ್ಗಡೆ ಜಿಪ್ ಇದೆ. ಶಾರ್ಟ್ ಸ್ಲೀವ್ಸ್ ಇದು ನೋಡಿ, ಇಷ್ಟುದ್ದ ಇದೆ ಲೆಂತ್, ಲೈಕ್ ಬಾಡಿಕಾನ್ ಥರನೂ ಹಾಕೋಬೋದು. ಇದು ಬ್ರ್ಯಾಂಡ್ ಬಂದು ರೋಡ್ಸ್ಟರ್ ಬ್ರ್ಯಾಂಡ್. ಇದು ನೋಡೇ ಇರಲಿಲ್ಲ ಇದು. ಆ್ಯಕ್ಚುಯಲ್ ಪ್ರೈಸ್ ಎಷ್ಟು ಗೊತ್ತಾ, ನೀವು ನಂಬಲ್ಲ. ಇದು ಎಷ್ಟಿರ್ಬೋದು ಹೇಳಿದೆ ಆ್ಯಕ್ಚುಯಲ್ ಪ್ರೈಸು ನೋಡಿ. ನೋಡಿದ್ರಲ್ಲ ಡ್ರೆಸ್, ಇದು ಆ್ಯಕ್ಚುಯಲ್ ಪ್ರೈಸ್ ಎಷ್ಟಿರ್ಬೋದು ಸುಮ್ಮನೆ ಗೆಸ್ ಮಾಡಿ. 2399. ನಾನು ಯಾಕೆ ಸುಳ್ಳು ಹೇಳಿ, ನೋಡಿ 2000, ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ ಅನಿಸುತ್ತೆ, 2399. ಬಟ್ ಆ್ಯಕ್ಚುಯಲ್ ಇದು ಟೆಕ್ಸ್ಟ್ ಮಾಡಿದವ್ರದ್ದು ಪ್ರೈಸ್ನ 249. ಬಟ್ ನನಗೆ ಹೇಳ್ತಾ ಇದ್ದೀನಲ್ವಾ, ಇದು ಬ್ರ್ಯಾಂಡೆಡು, ಇಷ್ಟು ಅಮೌಂಟ್ ಇದೆ ಅಂತ. ಬಟ್ ನಮಗೆ ಗೊತ್ತಿಲ್ಲ, ನಾನು ಹೋಗಿ ಈ ಥರ ಎಲ್ಲ ನೋಡಿಲ್ಲ. ಇರ್ಬೋದೇನೋ, ಅಷ್ಟೇ ಪ್ರೈಸ್ ಇರ್ಬೋದೇನೋ, ತೊಗೊಳ್ತಾರೆ ಕೆಲವರು ಇರ್ತಾರೆ, ಅಷ್ಟೇ ಪ್ರೈಸ್ ಕೊಟ್ಟು ತೊಗೋತಾರೆ. ಬಟ್ ನಾವು ಅಂದ್ಕೊಂಡಿದ್ದೀವಿ ಇರ್ಬೋದೇನೋ ಅಷ್ಟೇ ಪ್ರೈಸ್, ಇಲ್ಲದೇನೂ ಇರ್ಬೋದು, ಇದ್ರೂ ಇರ್ಬೋದು. ಗೊತ್ತಿರೋರು ಗೊತ್ತಿರುತ್ತೆ. ಬಟ್ ಅವ್ರದ್ದು ಟ್ಯಾಗ್ ಹಾಕಿದ್ದಾರೆ, ಟ್ಯಾಗ್ ರಿಮೂವ್ ಮಾಡಿ ಹಾಕ್ಬೋದು, ಹೇಳೋಕ್ಕಾಗಲ್ಲ. ಸೊ ನಾವು ಅಂದ್ಕೊಂಡಿದ್ದೀನಿ 2399 ಅಂತ. ಬಟ್ ನಮಗೆ ನಾನು ತೊಗೊಂಡಿದ್ದು 249 ರುಪೀಸ್. ಬಟ್ ರೋಸ್ಟರ್ದು ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಬಟ್ ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಕಾಸ್ಟ್ಲಿನೇ ಇರುತ್ತೆ, 1500 ಎಬೋ, 2000 ಇನ್ನೂ ಎಬೋ ಇರುತ್ತೆ. ಬಟ್ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಹೇಳಿದೆ ಮಿಡಲ್ ಎಲ್ಲಾದರೂ ಸೇರ್ಕೊಂಡಿರುತ್ತೆ ಟಾಪ್ ಅಂತ. ಎಸ್, ಒಂದು ಟಾಪೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು. ಬ್ಲ್ಯಾಕ್ ಕಲರ್ ತೊಗೊಂಡೆ. ಬ್ಲ್ಯಾಕ್ ತೊಗೊಳ್ದೆ ಬರೋಕ್ಕಾಗುತ್ತಾ? ಬ್ಲ್ಯಾಕ್ ಅಂತೂ ಇರಲೇಬೇಕು ಒಂದು ನನಗೆ. ಬ್ಲ್ಯಾಕ್ ಸಿಕ್ಕಾಪಟ್ಟೆ ಡ್ರೆಸ್ಸಸ್ ಇದೆ ನನ್ನ ಹತ್ರ. ಬ್ಲ್ಯಾಕ್, ರೆಡ್, ಪರ್ಪಲ್ ಇದೆಲ್ಲ ನನಗೆ ಒಂದು ಸ್ವಲ್ಪ ಇಷ್ಟ, ಕ್ರೇಜ್ ಡ್ರೆಸ್ಸಸ್ಸು. ನೋಡಿ, ಇದು ಬ್ಲ್ಯಾಕ್ ಟಾಪ್ ತೊಗೊಂಡೆ, ಕೋಲ್ಡ್ ಶೋಲ್ಡರ್ ಓಪನ್ ಇದೆ. ಆ್ಯಂಡ್ ನೋಡಿ ಒಂಥರ ಮುಂದೆಗಡೆ ಈ ಥರ ಡಿಸೈನ್ ಇತ್ತು, ಚೆನ್ನಾಗಿರುತ್ತೆ. ಅದರ ಬರ್ತಡೇ ಪಾರ್ಟಿಗೆ ಹಾಕೊಂಡು ಹೋದ್ರಿ ಅಂತ ತೊಗೊಂಡೆ. ಸ್ವಲ್ಪ ಲೆಂತ್ ಇದೆ, ಬಟ್ಟೆ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಈಗ ಮೇಲ್ಗಡೆ ಒಂದು ಟಾಪ್, ಇದು ಒಳಗಡೆ ಲೈನಿಂಗ್ ಥರನೇ ಇದೆ ನೋಡಿ, ಲೈನಿಂಗು ಕೊಟ್ಟಿದ್ದಾರೆ.
ಸ್ವಲ್ಪ ಇದನ್ನು ವಿಂಟರಲ್ಲೇ ಹಾಕೋಬೇಕು, ಈಗ ಸಮ್ಮರಲ್ಲಿ ಹಾಕೊಳಕ್ಕಾಗಲ್ಲ, ಸ್ವಲ್ಪ ಶೆಕೆಯಿಂದ ನೋಡ್ತಾ ಇದ್ರೇ ಶೆಕೆ ಅನಿಸ್ತಾ ಇದೆ ನನಗೆ. ಬ್ಲ್ಯಾಕ್ ಆ್ಯಂಡ್ ಬ್ಲಷ್ ಅಂತೆ ಬ್ರ್ಯಾಂಡ್, ಆ್ಯಂಡ್ ಬ್ರ್ಯಾಂಡ್ ಪ್ರೈಸ್ 1699 ಇದೆ. ಆ್ಯಂಡ್ ಇದ್ರ ಪ್ರೈಸ್ 199 ವರ್ತ್ ಅಲ್ಲ, ತೊಗೋಬೋದು. ನಾನೇ ಎಷ್ಟೊಂದು ಕಾಸು ಕೊಟ್ಟು ತೊಗೊಂಡಿದ್ದೀನಿ. ಇಲ್ಲಿಗೆ ಹೋದ್ಮೇಲೆ ನನಗೆ ತುಂಬಾ ಫೀಲ್ ಆಯಿತು, ಎಷ್ಟು ಟಾಪ್ ವೇಸ್ಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ. ನಾನು ಸುಮ್ಮನೆ ತೊಗೊಂಡು ಬರೋದು, ಒಂದ್ಸಲ ವಾಶ್ ಮಾಡಿದ್ರೆ ಅದು ಹೋಯ್ತದು, ಅದು ಕಲರ್ ಹೋಗಲ್ಲ, ಸ್ವಲ್ಪ ಲೂಸ್ ಆಗೋದಾಗಿರ್ಬೋದು, ಸಿಂಕ್ ಆಗೋದಾಗಿರ್ಬೋದು, ಆ ಥರ ಹೋಗುತ್ತೆ. ತುಂಬ ವೇಸ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಈಗ ಒಂದು ಶಾಪ್ ನೋಡಿದ್ದೀನಿ, ಇನ್ನು ರೆಗ್ಯುಲರಾಗಿ ಅಲ್ಲಿ ಹೋಗ್ತಾ ಇರೋಣ ಅವಾಗ. ಕೆಮಿಕಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಮಗೆ ಲಾಂಗ್, ಈಗ ನೆಟ್ಟೆಡ್ ಏನಾದರೂ ಟಾಪ್ಸ್ ಹಾಕ್ಕೊಂಡ್ರೆ ಅವಾಗ ಲಾಂಗ್ ಈ ಥರ ಇನ್ನರ್ಸ್ ಏನಾದರೂ ಬೇಕಾದರೆ ಇದೆಲ್ಲ ಸಿಗುತ್ತೆ ನೋಡಿ. ಈ ಥರ ಎಲ್ಲ ಕಲರ್ಸು ಇದೆ, ವೈಟ್ ಇದೆ, ಬ್ಲೂ ಇದೆ. ನಾನು ಬ್ಲ್ಯಾಕ್ ಇರಲಿ ಅಂತ ತೊಗೊಂಡೆ. ಜಸ್ಟ್ ಇದೇನು ಗೊತ್ತು, ಜಸ್ಟ್ ಪ್ರೈಸ್ 49 ರೂಪೀಸ್, ಜಸ್ಟ್ 49. ಅರಾಬೆಲ್ ಅಂತಿದ್ದು ಬ್ರ್ಯಾಂಡ್, ಕೇಳೇ ಇಲ್ಲ ನಾನು ಹೆಸರು. ಎಷ್ಟೋ ನಮಗೆ ಗೊತ್ತೇ ಇರಲ್ಲ ಬ್ರ್ಯಾಂಡ್ಸ್, ಎಷ್ಟೋ ಬ್ರ್ಯಾಂಡ್ಸ್ ಇದೆ ಅಂದರೆ. ಬನ್ನಿ ಹೋಗಿ ನೆಕ್ಸ್ಟ್ ನೋಡಿಕೊಂಡೆ. ನೀವು ಈ ಥರ ಟಾಪ್ಸು, ಜಾಕೆಟ್ಸು, ಒನ್ ಪೀಸ್ ಡ್ರೆಸ್ಸಸ್ ಎಲ್ಲ ನೀವು ಬ್ರ್ಯಾಂಡ್ಸ್ ನೋಡ್ಬೋದು. ಆ್ಯಂಡ್ ಕುರ್ತಾಸಲ್ಲೂ ಇರುತ್ತೆ, ಫ್ಯೂಸನ್ನು, ಆಮೇಲಿಂದ ಫ್ಯಾಷನ್, ಆಮೇಲೆ ಏನಾಗಿದೆ ಫ್ಯಾಬ್, ಆ ಥರ ಎಲ್ಲ ಬ್ರ್ಯಾಂಡೆಡ್ ಇದೆ. ಇದು ಸುಮ್ಮನೆ ತೊಗೊಂಡೆ ನಾನು ಇದನ್ನು. ಕುರ್ತಿ ಚೆನ್ನಾಗಿದೆ, ಕಲರ್ ಅಂತ ಬ್ಲ್ಯಾಕ್ಗೆ ಪಿಂಕ್ ಕಾಂಬಿನೇಷನ್ ಇದೆ, ಯಾವುದು ಬ್ರ್ಯಾಂಡ್ ಅಲ್ಲ, ಸುಮ್ಮನೆ ನಾನ್ ಬ್ರ್ಯಾಂಡೆಡ್ ಐಟಮ್ ಇದು. ಕುರ್ತಾ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ತೊಗೊಂಡೆ. ಇದು ಪ್ರೈಸ್ ಬಂದು 129, ಜಸ್ಟ್ 129 ನೋಡಿ. ಬಟ್ ಹೇಳ್ತೀನಲ್ವಾ, ಹುಡುಕ್ಬೇಕು, ಹುಡುಕಿದ್ರೇ ನಿಮ್ಗೆ ಒಳ್ಳೆ ಆ್ಯಂಡ್ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಇದೇ 500 ಇದೆ, 1000 ಮೇಲಿದೆ, ಆ ಥರನೂ ಡ್ರೆಸ್ಸಸ್ ಇದೆ. ಬಟ್ ನೀವು ಹುಡುಕಿ ನೋಡಿ ತೊಗೋಬೇಕು. ಸೆಟ್ ತೊಗೊಂಡೆ, ತುಂಬಾ ಚೆನ್ನಾಗಿದೆ. ಕ್ಲಾತ್ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ಲಾತು ನೋಡಿ. ನಿಮಗೆ ಕಲರ್ ಕಾಂಬಿನೇಷನ್ ಅಷ್ಟು ಚೆನ್ನಾಗಿದೆ ನೋಡಿ. ಇದು ಪ್ಯಾಂಟ್, ಇದು ಪ್ಲಾಜೋ ಪ್ಯಾಂಟ್ ಇದು. ಆ್ಯಂಡ್ ಇವಾಗೆಲ್ಲ ಟ್ರೆಂಡ್ ಇದೆಯಲ್ಲ, ವಿ ಶೇಪ್, ಫ್ರಂಟ್ ವಿ ಶೇಪ್ದು ಟಾಪ್ಸು ಆ್ಯಂಡ್ ಸೆಟ್ ಎಲ್ಲ, ಆ ಥರದ್ದೊಂದು ತೊಗೊಂಡಿದ್ದೆ ನಾನು. ವೇರ್ ಮಾಡಿ ನೋಡಿದೆ, ಚೆನ್ನಾಗಿ ಕಾಣಿಸ್ತು, ಸೊ ಪರ್ಚೇಸ್ ಮಾಡಿದೆ. ನೋಡಿದ್ದು ಇಲ್ಲಿ ವಿ ಶೇಪ್ ಇದೆ ಆ್ಯಂಡ್ ಒಂದು ಲೇಸ್ ಇದೆ ಬ್ಲ್ಯಾಕ್ ಕಲರಲ್ಲಿ. ಇದು ಪ್ರೈಸ್ ಬಂದು 599. ಈ ಕುರ್ತಾ ಸೆಟ್ಸ್ ಎಲ್ಲ 599, 699ಗೆಲ್ಲ ತುಂಬಾ ಚೆನ್ನಾಗಿದೆ. ಪ್ಲೈನಲ್ಲಿದೆ, ಸಿಲ್ಕಲ್ಲಿದೆ, ಹಾರ್ಡ್ ಸಿಲ್ಕಲ್ಲಿದೆ, ಎಷ್ಟೊಂದು ಆರ್ಗ್ಯಾನ್ಸಾ ಇದೆ, ನೆಟ್ಟೆಡ್ ಇದೆ, ತುಂಬ ಕ್ಲಾತ್ಸಲ್ಲಿದೆ, ಸೆಟ್ಸ್ ಇದೆ, ಕುರ್ತಾಸ್ ಇದೆ, ಗೌನ್ಸು ತುಂಬ ಗೌನ್ಸ್ ಇದೆ. ಬಟ್ ಆಲ್ರೆಡಿ ಇತ್ತು ಅಂತ ಗೌನ್ಸ್ ಯಾವುದು ತೊಗೊಳಕ್ಕೆ ಹೋಗಲಿಲ್ಲ. ಇದು ಬಂದು 599. ನಾನು ನಿಮಗೆ ಒಂದು ರೋಸ್ಟಾರ್ದು ಜೀನ್ಸ್ ತೊಗೊಂಡಿದ್ದೀನಿ ಅಂತ ಇದೆ ನೋಡಿ. ಇವಾಗೆಲ್ಲ ಟ್ರೆಂಡೆಲ್ಲ ಈ ಥರದ್ದು ಫುಲ್ಲು ಫ್ರೀ ಪ್ಯಾಂಟ್. ಇದು ನನ್ನ ಹತ್ರ ಇರಲಿಲ್ಲ ಈ ಥರ ಪ್ಯಾಂಟು, ಸೊ ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸಕ್ಕತ್ತಾಗಿದೆ, ಕ್ವಾಲಿಟಿ ಮಾತ್ರ ಸೂಪರ್ ಕ್ವಾಲಿಟಿ, ಸಕ್ಕತ್ತಾಗಿದೆ. ಇನ್ನು ಆನ್ಲೈನಲ್ಲಿ ಚೆಕ್ ಮಾಡಿದ್ರೇ 1599, 1499, 1799 ಆ ಥರ ಎಲ್ಲ ಇದೆ. ಸಖತ್ತಾಗಿದೆ, ಹೋಗಿ ಪರ್ಚೇಸ್ ಮಾಡಿ. ಎಷ್ಟಿದೆ ಗೊತ್ತು ಪ್ರೈಸು? 399 ಆ್ಯಂಡ್ 299 ಸೈಜಸ್ ಕಡಿಮೆ ಇದೆ. 30, 28 ಎಲ್ಲ ಇರುತ್ತಲ್ಲ, ಅವ್ರದ್ದೆಲ್ಲ 299ಗೂ ಇದೆ. ಬ್ಲ್ಯಾಕ್, ಆಲ್ಮೋಸ್ಟ್ ಬ್ಲ್ಯಾಕ್ ನೋಡಿದ್ರೆ 299 ಇದೆ ಅಷ್ಟೇ. 299, 399, ಅದ್ರ ಮೇಲೆ ಜಾಸ್ತಿ ಇಲ್ವೇ ಇಲ್ಲ ಪ್ರೈಸಸ್ಸು ಜೀನ್ಸ್ಗೆ. ಬಟ್ ಜೀನ್ಸ್ ಕಲೆಕ್ಷನ್ಸ್ ತುಂಬ ಇದೆ, ಹೋಗಿ ತೊಗೊಳ್ಳಿ. ಇದಿಷ್ಟು ನಾನು ಪರ್ಚೇಸ್ ಮಾಡಿದ್ದು. ನೆಕ್ಸ್ಟ್ ಈಗ ನನ್ನ ಹಸ್ಬೆಂಡ್ ಪರ್ಚೇಸ್ ಮಾಡಿದ್ದು. ನನ್ನ ಹಸ್ಬೆಂಡ್ ಪರ್ಚೇಸ್ ಮಾಡ್ಕೊಂಡು ಬಂದು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಯೂಸೇ ಮಾಡಿಬಿಟ್ಟಿದ್ದಾರೆ. ವಿಡಿಯೋ ಮಾಡಬೇಕು ಅಂತಲೇ ಅಂದ್ಕೊಂಡೆ, ಆಗಲೇ ಇರಲಿಲ್ಲ. ಸೊ ನಾನು ಸ್ವಲ್ಪ ಟ್ರಾವೆಲಿಂಗೆಲ್ಲ ಇದ್ಬಿಟ್ಟೆ, ಮಾಡೋಕ್ಕೆ ಆಗಲಿಲ್ಲ. ಸೊ ನಾನು ವಿಡಿಯೋ ಮಾಡೋಷ್ಟು ನನ್ನ ಹಸ್ಬೆಂಡ್ ಫುಲ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಒಂದಷ್ಟಿದೆ, ತೋರಿಸ್ತೀನಿ ಅಷ್ಟೇ, ಸಿಂಪಲಾಗಿ ತೋರಿಸ್ತೀನಿ. ಅವರೊಂದು 3000 ರೂಪೀಸ್ ಅಷ್ಟು ಪರ್ಚೇಸ್ ಮಾಡಿದ್ರು. ಪ್ಯಾಂಟ್ಸ್ ತೊಗೊಂಡ್ರು ವಾಕಿಂಗ್ ಹೋಗೋದಕ್ಕೆ ಆ್ಯಂಡ್ ಜಿಮ್ಗೆ ಹೋಗೋದಕ್ಕೆ. ಒಂದೊಂದು ಪ್ಯಾಂಟು 899, 899, ಅದು ಆ್ಯಕ್ಚುಯಲ್ ಪ್ರೈಸ್ 2000 ಇತ್ತು. ಸೊ ಇವರು 899, 899 ಕೊಟ್ಟು 2 ಪ್ಯಾಂಟ್ ತೊಗೊಂಡ್ರು. ಸಖತ್ತಾಗಿದೆ ಪ್ಯಾಂಟ್, ಆಲ್ರೆಡಿ ಯೂಸ್ ಮಾಡಿದ್ದಾರೆ ಆ್ಯಂಡ್ ವಾಷಿಂಗ್ ಹಾಕಿದ್ದೀವಿ. ಆ್ಯಂಡ್ ಒಂದು 4 to 5 ಟೀ ಶರ್ಟ್ಸ್ ತೊಗೊಂಡ್ರು.
ಜರ್ಸಿ ಟೈಪ್ಸ್ ಅದು. ನಾರ್ಮಲ್ ಕಾಟನ್ ಆಗಲಿ ಆ ಥರ ಟಾಪ್ಸ್ ರೆಗ್ಯುಲರ್ ಯೂಸ್ ಮಾಡ್ತಾರಲ್ಲ ಆ ಥರ ತೊಗೊಂಡಿಲ್ಲ, ಅವರು ಜೆರ್ಸಿ ಟೈಪಲ್ಲಿ ತೊಗೊಂಡ್ರು. ಆ್ಯಂಡ್ ಇದೊಂದು ಸ್ಲೀವ್ಲೆಸ್ ತೊಗೊಂಡ್ರು, ಮೇಲ್ಗಡೆ ಜಾಕೆಟ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ ಇದು ಬ್ಲ್ಯಾಕ್ ಕಲರು. ಮ್ಯಾಕ್ಸು ಇದು ಪ್ರೈಸ್ ಬಂದು 149 ಜೆರ್ಸಿ, ಜಸ್ಟ್ 149 ರುಪೀಸ್ ಇದಕ್ಕೆ. ಆ್ಯಂಡ್ ಒಂದು ಟಿ ಶರ್ಟ್ ಎರಡು ಉಳ್ಕೊಂಡಿದೆ ಅಷ್ಟೇ. ಇದು ಅಷ್ಟೇ ಜೆರ್ಸಿ ಟೈಪೇನೆ. ಇದು ಅವರು ಸ್ವೆಟ್ ಇದಾಗಬಾರ್ದು ಅಂತ ತೊಗೊಂಡಿದ್ದು. ಇದ್ರ ಪ್ರೈಸ್ 199, ಜಸ್ಟ್ 199. ಹ್ಯಾಬಿಟ್ ಬ್ರ್ಯಾಂಡ್ ಬಂದು ಹ್ಯಾಬಿಟ್. ನೋಡಿ ಕಲರ್ ಹೇಗಿದೆ. ತುಂಬ ಕಲೆಕ್ಷನ್ಸ್ ಇದೆ, ಬಟ್ ಹೇಳ್ತಾನೆ ಇದ್ದೀನಿ ನಾನು, ಹುಡುಕಿ ತೊಗೊಳ್ಳಿ, ಟೈಮ್ ತೊಗೊಂಡು ಹುಡುಕಬೇಕು. ಬಟ್ ನಾನು ಇನ್ನೊಂದು ಹೇಳಬೇಕು, ನೀವು ಯಾವತ್ತೇ ಹೋದ್ರೂ ಫ್ರೈಡೇ ಹೋಗಿ, ಸ್ಯಾಟರ್ಡೆ ಸಂಡೇ ಅಂತ ತೊಗೊಳ್ತಾರೆ ಅಂತ. ಫ್ರೈಡೇ ಹೊಸ ಸ್ಟಾಕ್ಸ್ ಬಂದಿರುತ್ತಂತೆ, ಸ್ಟಾಕ್ಸ್ನೆಲ್ಲ ಅವರಲ್ಲೇ ಹಾಕಿರ್ತಾರೆ. ಅವರಲ್ಲಿ ಹೇಳ್ತಾ ಇದ್ರು ಫ್ರೈಡೇ ಬನ್ನಿ, ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಂತ. ಬಿಕಾಸ್ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ಅಲ್ವಾ, ಬಂದು ತುಂಬ ಜನ ಪರ್ಚೇಸ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಫ್ರೈಡೇ ಹೊಸ ಸ್ಟಾಕ್ಸ್ನ ಹಾಕ್ತಾರಂತೆ. ಇನ್ನು ಪ್ಯಾಂಟು ಟಿ ಶರ್ಟ್ಸ್ ಎಲ್ಲ ಯೂಸ್ಡ್ ಅಲ್ವಾ, ನೆಕ್ಸ್ಟ್ ಟೈಮ್ ಯಾವಾಗಲೂ ತೋರಿಸ್ತೀನಿ. ಈಗ ಬಿಂದು ಏನೇನು ಪರ್ಚೇಸ್ ಮಾಡಿದ್ದಾಳೆ, 2 ಟೈಮ್ಸ್ ಹೋಗಿರೋದು ನಾವು, 2 ಟೈಮ್ಸ್ ಹೋಗಿರೋದು ಏನೇನು ಪರ್ಚೇಸ್ ಮಾಡೋಳು ಅಂತ ತೋರಿಸ್ತೀನಿ. ಅವಳು ಒಂದು ಪ್ಯಾಂಟ್ ತೊಗೊಂಡು ಸೇಮು, ಬಟ್ ಅವಳಿಗೆ ಜೀನ್ಸ್ ಅಂತ ಹೇಳ್ತಾರಲ್ಲ ಆ ಥರ. ಇಲ್ಲಿ ನೋಡಿ, ಇಲ್ಲಿ ಬರುತ್ತದು. ಏನಕ್ಕೆ ತೊಗೊಂಡು ನಾನು ನೋಡಿದೆ ಈ ಥರದ್ದು, ಬಟ್ ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ಬಟ್ ಅವಳಿಗೆ ಇಷ್ಟ ಆಗಿದೆ. ನೋಡಿ ಅವಳಿರೋ ಅಷ್ಟಿದಕ್ಕೆ ಎಷ್ಟು ದೊಡ್ಡದಾಗಿದೆ ಅನ್ಸುತ್ತಲ್ಲ. ಬಟ್ ಈಗ ಟ್ರೆಂಡ್ ಇದು. ಸೇಮ್ ರೋಸ್ಟರ್ ಅಲ್ಲ ಇದು, ಸೇಮ್ ಅದೇ. ಆ್ಯಂಡ್ ಹೇಳಿದ್ನಲ್ಲ, ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 2599. 2599, ಬಟ್ 349. 349 ಇದೆ. ಸೈಜಸ್ ಮೇಲೆ ಡಿಪೆಂಡು, 30, 32, 34 ಆ ಥರ ಎಲ್ಲ ಸೈಜಸ್ ಮೇಲೆ ಡಿಪೆಂಡು. ಬಟ್ ಆಲ್ಮೋಸ್ಟ್ 399 ಇರುತ್ತೆ. 349 ರುಪೀಸ್. ಏನೋ ವೇರ್ ಮಾಡಿಲ್ಲ ಅವಳು. ಟಾಪ್ ತೊಗೊಂಡಿದ್ದಾಳೆ ಗ್ರೇ ಕಲರ್ದು. ಏನು ಲೋಗೋ ಇದು, ನೀನೇ ತೆಗೆದುಬಿಟ್ಟ. ಫುಲ್ ಸ್ಲೀವ್ಸ್ದು ಕ್ರಾಪ್ ಟೈಪ್, ಲೈಕ್ ತುಂಬ ಲೆಂತ್ ಏನಿಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ ಡಿಸೈನ್ ಅಂದ್ಬಿಟ್ಟು ತೊಗೊಂಡಿದ್ದಾಳೆ ಅವಳು. ಫುಲ್ ಸ್ಲೀವ್ಸ್ ಇದೆ. ಓಹೋ ಯಾವುದಿದೆ ಬ್ರ್ಯಾಂಡು, HRX ಅಂತಾರೆ ಬ್ರ್ಯಾಂಡ್, ಏನೋ ಗೊತ್ತಿಲ್ಲಪ್ಪ. 2699. ಬಟ್ ಇದ್ರ ಪ್ರೈಸು, ಡಿಮಾರ್ಟ್ ಪ್ರೈಸು ಹಾಕಿದ್ದಾಳೆ 299 ಅಂತೆ. 299 ರುಪೀಸ್. ವರ್ತ್ ಅಲ್ವಾ, ಸಖತ್ತಾಗಿದೆ ಮಾತ್ರ. ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ. 299 ರುಪೀಸ್. ನಾನೇ ಅವ್ರು ತೆಗೆದುಕೊಟ್ಟಿದ್ದು ಅನ್ಸದ ನೋಡುವಂತ. ಬಟ್ ನನಗೆ ಸಿಗೋದೇ ಇಲ್ಲ ಇದು ಕಲರ್. ನೋಡಿ ಒಂಥರ ಒಂದು ಟಾಪ್ ತೊಗೊಂಡಿದ್ದಾಳೆ. ಇದು ಯೂಸ್ ಮಾಡಿದ್ದು ಅನಿಸುತ್ತೆ. ಎಷ್ಟಾಯಿತು ಪ್ರೈಸು? ಫ್ಲೈಯಿಂಗ್ ಮೆಷಿನ್ 199. ಇದು 199. ಚೆನ್ನಾಗಿದೆ. ಸ್ಲೀವ್ಸ್ ಎಲ್ಲ ನೋಡಿ ಎಲಾಸ್ಟಿಕ್ ಇದೆ ಇಲ್ಲಿ. ಇದು ನಾವು ಫಸ್ಟ್ ಟೈಮ್ ಹೋಗೋದಾಗ ತೊಗೊಂಡಿದ್ದು. ಚೆನ್ನಾಗಿದೆ ಟಾಪ್ ಇದು. ನೆಕ್ಸ್ಟ್ ಸೆಕೆಂಡ್ ಟೈಮ್ ಹೋಗಿದಾಗ ನಂಗೆ ಗೊತ್ತಿರಲಿಲ್ಲ ಅವಳು ತೊಗೊಂಡಿದ್ದಾಳೆ ಅಂತ. ನಾನು ತೊಗೊಂಡಿದ್ದೆ, ನನ್ನ ಹತ್ರನೇ ಇದೆ ಅಂತಂದು. ಸೊ ನಾನು ಬೇರೆ ತೊಗೊಂಡೆ. ಇದು ಒಂಥರ ಕಲರ್ ಚೆನ್ನಾಗಿದೆ, ಫುಲ್ ಮಲ್ಟಿ ಕಲರ್, ಡಿಫ್ರೆಂಟಾಗಿದೆ ನೋಡಿ. ಇಲ್ಲೆಲ್ಲ ಈ ಥರ ಎಲ್ಲ ಇದೆ ಡಿಸೈನ್. ಇದ್ರ ಪ್ರೈಸ್ ಬಂದು 199. ಇದು ಬ್ರ್ಯಾಂಡು ಡೆನಿಮ್ ಜೀನ್ಸ್ ಆ್ಯಂಡ್ ಕ್ಯಾಶುವಲ್ಸ್ ಅಂತ. ಇದು ಅಷ್ಟೇ ನಾನೇ ನೋಡಿದ್ದು, ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಈ ಥರ ನೆಟ್ಟೆಡ್ ಇಲ್ಲಿ. ಆ್ಯಂಡ್ ಇದು ತುಂಬ ಕಡಿಮೆ ಇದೆ ಟಾಪ್ಸ್. ಇದು ಟಾಪ್ ಇದು ಚೆನ್ನಾಗಿತ್ತು. ಇಲ್ಲೇ ಏನಾದರೂ ಶಾಪಿಂಗ್ ಅಂತ ಹೋಗ್ತೀವಲ್ಲ ಅವಾಗೆಲ್ಲ ವೇರ್ ಮಾಡ್ಬೋದು. ಚೆನ್ನಾಗಿದೆ, ತಗೋ. ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಆಗಲ್ಲ. ರೆಡ್ ಟ್ಯಾಗ್ ಅಂತೆ ಇದು. UK. 129, ಜಸ್ಟ್ 129.
ಏನೋ ಯು ಕೆಲ್ಲಿ ಬರ್ತಿದ್ದಾರೆ, ನಂಗೆ ಗೊತ್ತಿಲ್ಲಪ್ಪ ಇದೆಲ್ಲ ಈ ಥರ ಎಲ್ಲ ಇದೆ ನೋಡಿ, ಎಷ್ಟೆಷ್ಟು ಏನೇನೋ ಅಂತ. ನೆಕ್ಸ್ಟ್ ನೋಡೋಣ. ಇವಳು ತುಂಬ ತೊಗೊಂಡಿದ್ದಾಳೆ, ನಾನು ನೋಡೇ ಇರಲಿಲ್ಲ ಫ್ರೆಂಡ್ಸ್. ನೋಡಿ ಇದು ಚೆನ್ನಾಗಿದೆ, ಸ್ಕೈ ಬ್ಲೂ. ಬಟ್ ನಾನು ತೊಗೊಂಡೆ, ಬಟ್ ನಂಗೆ ಅಷ್ಟೊಂದು ಫಿಟ್ಟಾಗಿ ಕೂತ್ಕೊಳ್ಳಿಲ್ಲ. ಚೆನ್ನಾಗಿತ್ತು, ಫುಲ್ ನೆಕ್ ಕವರ್ ಆಗುತ್ತೆ, ಐ ನೆಕ್. ಮಸ್ಟ್ ಆ್ಯಂಡ್ ಆರ್ಬರ್ ಅಂತೆ ಬ್ರ್ಯಾಂಡು. ಆ್ಯಂಡ್ ಪ್ರೈಸ್ ಬಂದು 1499. ನಾವು 179 ಕೊಟ್ಟು ತೊಗೊಂಡ್ವಿ, 179. ಚೆನ್ನಾಗಿದೆಲ್ಲ. ನೆಕ್ಸ್ಟ್ ಏನು ಗೊತ್ತಾ ಫ್ರೆಂಡ್ಸ್, ನಾನು ಶಾಪ್ ಒಳಗಡೆ ನುಗ್ಗಿದೆ, ಬೇಜಾರಿಂದ ಹೇಳ್ತಾ ಇದ್ದೀನಿ. ನಾನು ಶಾಪ್ ಒಳಗಡೆ ನುಗ್ಗಿದೆ, ನುಗ್ಗಿದ ತಕ್ಷಣ ಲೇಡೀಸ್ ಕೌಂಟರಲ್ಲಿ ಈ ಡ್ರೆಸ್ ಇತ್ತು. ಐ ಲವ್ ದಿಸ್ ಡ್ರೆಸ್, ಸಖತ್ ಇಷ್ಟ ಆಗುತ್ತೆ ನನಗೆ. ಆ ಬಟ್ಟೆ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ಕ್ಲಾತ್ ನಿಮಗೆ ಸಿಲ್ಕ್ ಥರ ಕ್ಲಾತ್, ಇದು ಸಖತ್ತಾಗಿದೆ ಕ್ಲಾತು. ಪಾರ್ಟಿ ವೇರ್ ಇದು. ನೋಡು ತೊಗೊಂಡ್ಬಿಟ್ಟೆ, ಎಕ್ಸೆಲ್ ಸೈಜ್ ಇದು ತೊಗೊಂಡೆ. ಆಮೇಲೆ ಹಾಕಿ ನೋಡಿದೆ, ಬಟ್ ಟ್ರಯಲೇ ಸ್ವಲ್ಪ ಏನು ಅನಿಸಲಿಲ್ಲ ನನಗೆ, ಪರವಾಗಿಲ್ಲ ಫಿಟ್ಟಿಂಗ್ ಅಂತ ಅನಿಸ್ತು. ಫುಲ್ ಲೆಂತ್ ಇದೆ, ಫ್ಲೋರ್ ಲೆಂತ್ ಇದೆ, ಫುಲ್ ಲೆಂತ್ ಇದೆ, ಫ್ಲೋರ್ ಲೆಂತ್ ಇದೆ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಕಟ್ಟಿದೆ. ನನಗೆ ಈ ಥರ ಸೈಡ್ ಕಟ್ಟೆಲ್ಲ ಇರುತ್ತಲ್ಲ, ನಂಗೆ ತುಂಬ ಇಷ್ಟ ಅದು. ಸೊ ತೊಗೊಂಡೆ. ಬ್ಯಾಕ್ ನೋಡಿ, ಬ್ಯಾಕ್ ಡಿಸೈನ್ ನೋಡಿ. ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಇದು 1000 ಅಬೋವ್ ಇರುತ್ತೆ. ನಾನು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋಂಗೆ ನಾನು ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡ್ತಿರ್ತೀನಿ, 1000 ಮೇಲೇ ಇರುತ್ತೆ ಇದು. ಬಟ್ ನಾನೆಷ್ಟು ತೊಗೊಂಡೆ ಅಂದರೆ ತೊಗೊಂಡೆ, ಬಟ್ ಆಮೇಲೆ ಲಾಸ್ಟಿಗೆ ಬಿಂದು ಕೊಟ್ಟೆ, ಕೊಡ್ತಾಳೆ ದುಡ್ಡು. ಜಸ್ಟ್ 299. ಸಕ್ಕತ್ತಾಗಿದೆ ಡ್ರೆಸ್ ಮಾತ್ರ. ಆ್ಯಕ್ಚುಯಲ್ ಪ್ರೈಸ್ ಬಂದು 1799 ರುಪೀಸ್. ಮೋಡಾ ರ್ಯಾಪಿಡೋ ಅಂತೆ ಬ್ರ್ಯಾಂಡ್. ಚೆನ್ನಾಗಿದೆ ಫ್ರೆಂಡ್ಸ್, ಸಕ್ಕತ್ತಾಗಿದೆ. ಅದರ ಪಾರ್ಟಿ ವೇರ್ ಹಾಕೋಬೋದು. ಕಲರ್ ನೋಡಿ, ಬೇಬಿ ಪಿಂಕ್ ನೋಡಿ ನೋಡಿ. ಸರಿ, ನೆಕ್ಸ್ಟ್ ನೋಡಿ. ಪ್ಯಾಂಟ್ ತೊಗೊಂಡಿದ್ದಾಳೆ, ನೈಟ್ ಪ್ಯಾಂಟ್ ಬೇಕಂದ್ಬಿಟ್ಟು ನೈಟ್ ಪ್ಯಾಂಟ್ ತೊಗೊಂಡಿದ್ದಾಳೆ. ನೈಟ್ ಪ್ಯಾಂಟ್ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ, ಹೋಗಿ ನೋಡಿ. 199. ಅರ್ಬನ್ ಯೋಗ 199, ಚೆನ್ನಾಗಿದೆ. ಏನೂ ಆಗಲ್ಲ, ಕ್ಲಾತ್ ಮಾತ್ರ ಎಷ್ಟು ತಿಕ್ಕಾಗಿದೆ ಗೊತ್ತಾ ಕ್ಲಾತ್ ಇದು, ತುಂಬಾ ಚೆನ್ನಾಗಿದೆ. ಏನಂದರೆ ಟೆಕ್ಸ್ಟ್ ಮಾರ್ಟಲ್ಲಿ ಟ್ರಯಲ್ ರೂಮ್ ನಂಗೆ ತುಂಬ ಬೇಜಾರಾಗಿದ್ದು ಅದೊಂದೇ. ಬಟ್ ಇವಾಗ 5 ಪೇರ್ಸ್ ತೊಗೊಂಡೋಗ್ಬೇಕು ನಾವು. ಆ 5 ಪೇರ್ಸ್ನ ಅಲ್ಲಿ ಇಬ್ಬರು ಇರ್ತಾರೆ, ಅಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರು ಇರ್ತಾರೆ, ಅವರಿಗೆ ನಾವು ತೊಗೊಂಡೋಗಿ ಬರ್ಸ್ಬೇಕು. ಅದು ನಾವು ಎಷ್ಟು ತೊಗೊಂಡೋಗಿರ್ತೀವಿ, ಒಂದೊಂದು ಕ್ಲಾತು 99, 200 ಅಂತ ಇರುತ್ತಲ್ಲ, ಅದನ್ನೆಲ್ಲ ಬರ್ಕೊತಾರೆ. ನಾವು ಒಳಗಡೆ ಹೋಗಿ ಟ್ರಯಲ್ ಮಾಡಬೇಕು. ಟ್ರಯಲ್ ಮಾಡಿದ್ಮೇಲೆ ಮತ್ತೆ ವಾಪಸ್ ಬರಬೇಕು. ಯಾವ ಸೆಲೆಕ್ಟ್ ಆಗಿದೆ ಅಂತ ಅವ್ರಿಗೆ ಹೇಳ್ಬೇಕು ನಾವು. ಅವಾಗ ಮತ್ತೆ ಅದಕ್ಕೆಲ್ಲ ಅವ್ರು ಸೆಲೆಕ್ಟ್ ಆಗಿರೋದು ಕೊಟ್ಟು ಕಳಿಸ್ತಾರೆ. ನಮ್ಗೆ ಸೆಲೆಕ್ಟ್ ಆಗಿರೋದನ್ನ ಅವರೇ ಇಟ್ಕೋತಾರೆ. ಅವ್ರು ಏನಕ್ಕೆ ಆ ಥರ ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಇರ್ತಾರೆ ಎಲ್ಲರೂ ನಂಬಕ್ಕಾಗಲ್ಲ. ಇವಾಗ ಅವ್ರು ಏನಂದರೆ ಟ್ಯಾಗ್ ಕಿತ್ತಾಕ್ಬಿಟ್ಟಿರ್ತಾರೆ, ಟ್ಯಾಗ್ ಕಿತ್ಬಿಟ್ಟು ಬೇರೆ ಟ್ಯಾಗ್ ಹಾಕಿರ್ತಾರೆ, ಇಲ್ಲಾಂದರೆ ಟ್ಯಾಗೇ ಇರಲ್ಲ ತೊಗೊಂಡೋಗಿರ್ತಾರೆ ಅಂತ. ಆ ಥರ ಪ್ರೊಸೆಸರ್ಗೋಸ್ಕರ ಅವ್ರು ಆ ಥರ ಮಾಡ್ತಾಯಿದ್ದಾರೆ. ಬಟ್ ಏನು ಗೊತ್ತಾ, ಅದು ತುಂಬ ಕ್ಯೂ ಇರುತ್ತೆ. ಆ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಪೇಷನ್ಸಿಂದ ಬರಬೇಕು. ಸೊ ಅದಕ್ಕೆ 1 ಡೇ ತೊಗೊಳುತ್ತೆ. ಓಕೆ, ಇಷ್ಟು ತನಕ ಇಷ್ಟೊಂದೆಲ್ಲ ಹೇಳಿದ್ದೀನಿ. ಸುಮ್ಮನೆ ನೀವು ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಟಿಪ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಒಂದು 8,000 to 10,000 ಆಗಿರ್ಬೋದು ನಮ್ಮದು. ನಾನು 2 ಟೈಮ್ಸ್ ಹೋಗಿದ್ದಿದ್ದು. ಸೊ ಎರಡು ಸೇರಿ ನಾನು ಹೇಳ್ತಾ ಇದ್ದೀನಿ, 2 ಟೈಮ್ಸು 8,000 to 10,000 ಆಗಿದೆ. ಬಟ್ ವರ್ತ್ ಇದೆ. ನಾವು ಈಗ ಬ್ರ್ಯಾಂಡೆಡ್ ಶಾಪ್ಗೆ ಹೋಗಿ ತೊಗೊಂಡ್ರೆ ಅಬೌಟ್ 30,000 ಆಗ್ಬೋದು ಅನಿಸುತ್ತೆ, ಅಷ್ಟು ಆಗ್ಬೋದು ಅನಿಸುತ್ತೆ. ಬಟ್ ನಾನು ಇಷ್ಟು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಹೋಗಿ ಒಂದ್ಸಲ ಪರ್ಚೇಸ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಬೇರೆ ಶಾಪ್ಗೆಲ್ಲ ಹೋಗ್ತಾ ಇರ್ತೀನಿ. ಈ ಥರ ಬ್ರ್ಯಾಂಡೆಡ್ ಏನಾರ ಸಿಕ್ಕಿದ್ರೆ ನಾನು ನಿಜ ವೀಡಿಯೋ ಮಾಡ್ತೀನಿ. ನಾನು ತುಂಬ ಜನ ಕೇಳಿದ್ರಿ ದೀಪಾ ಕಲೆಕ್ಷನ್ ಬಗ್ಗೆ, ತುಂಬ ಜನ ಕೇಳಿದ್ರು, ತುಂಬ ಜನ ಕೇಳಿದ್ದೀನಿ, ಹೋಗಿ ಪರ್ಚೇಸ್ ಮಾಡಿದ್ದಾರೆ, ಅವ್ರಿಗೂ ಇಷ್ಟ ಆಗಿದೆ. ಬಟ್ ಅದಕ್ಕಿಂತ ಇಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ. ಬಟ್ ಇಲ್ಲೂ ಹೋಗಿ ಇಲ್ಲೂ ಪರ್ಚೇಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಕೇಳ್ತಾ ಇದ್ರಿ ಎಲ್ಲಾದರೂ ಈ ಥರ ಟಾಪ್ಸ್ ಎಲ್ಲ ಸಿಕ್ಕಿದ್ರೆ ಈ ಥರ ಲೋ ಪ್ರೈಸ್ಗೆ ಅಂತ, ರೀಸನಬಲ್ ಪ್ರೈಸ್, ಅಫೋರ್ಡಬಲ್ ಪ್ರೈಸ್, ಚೀಪ್ ಅಂತ ಹೇಳ್ಬಾರ್ದು, ಅಫೋರ್ಡಬಲ್ ಪ್ರೈಸ್ಗೆ ನಮ್ಗೆ ಇದೆಲ್ಲ ಸಿಕ್ಕಿದೆ. ಬಟ್ ಫ್ರೆಶ್ ಐಟಮ್, ಹೋಗಿ ವಿಸಿಟ್ ಮಾಡಿ ಒಂದಷ್ಟು ಪರ್ಚೇಸ್ ಮಾಡ್ಕೊಬನ್ನಿ. ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತಿರೋ ದುಡ್ಡೆಲ್ಲ, ಬೇರೆ ಏನಕ್ಕಾದರೂ ಇನ್ವೆಸ್ಟ್ ಮಾಡ್ಬೋದಲ್ವಾ ಈ ಥರ ತೊಗೊಂಡು.
ನನಗಂತೂ ಫುಲ್ ಖುಷಿಯಾಗಿದೆ. ಮತ್ತೆ ನಾನು ಹೋಗಬೇಕು ಅಂತ ಇದ್ದೀನಿ. ಮತ್ತೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ, ಅವರೆಲ್ಲ ಹೋಗೋಣ ಅಂತ ಹೇಳಿದ್ದಾರೆ. ಅವನ್ನೆಲ್ಲ ಕರ್ಕೊಂಡು ಅಲ್ಲೋಗಿ ಏನೇನು ಪರ್ಚೇಸ್ ಮಾಡ್ತೀನಿ ಅದೊಂದು ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಬಾಯ್.